ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಶಶಿಧರ್ ಅವರು ಇಂದು ತಾಲೂಕಿನ ಘಟ್ಟಮಾದಮಂಗಲ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕಲ್ಲಹಳ್ಳಿ ಗ್ರಾಮದಿಂದ ಆಂಧ್ರ ಗಡಿ ಭಾಗದವರೆಗೆ ಲೋಕೋಪಯೋಗಿ ಇಲಾಖೆಯ ಸುಮಾರು 2,80,00,000 ರು ಹಾಗೂ ಕೆಂಪಾಪುರದಿಂದ ಆಂಧ್ರ ಗಡಿ ಭಾಗದವರೆಗೆ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಯೋಜನೆಯ ಸುಮಾರು 60 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಕೃಷ್ಣ ರೆಡ್ಡಿ, ಜಯರಾಮ್ ರೆಡ್ಡಿ, ಪದ್ಮನಾಭ ರೆಡ್ಡಿ, ಸುರೇಂದ್ರಗೌಡ, ಶಿವರಾಮ ರೆಡ್ಡಿ, ಪುರುಷೋತ್ತಮ ರೆಡ್ಡಿ, ಶ್ರೀರಾಮರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಮೌಲಾ, ಕೋದಂಡ ಹಾಗೂ ಇತರರು ಹಾಜರಿದ್ದರು. ಗಣೇಶ తీసుకోవాలి ఒక నిమిషం ముందు ದ್ರಾವಿಡಿಯನ್ ಯೂನಿವರ್ಸಿಟಿಗೆ ಹೋಗೋದಕ್ಕೆ ಇದು 3 ಕೋಟಿಯಲ್ಲಿ ಅನುದಾನ ಇದೆ. 3 ಕೋಟಿ ಅನುದಾನ ಕೆಜಿಎಫ್ ಬಿಟ್ಟು ಗ್ರಾಮೀಣ ಭಾಗ ಘಟ್ಟಮಾದಮಂಗಲ ಪಂಚಾಯಿತಿಯಿಂದ ಚಿಕ್ಕಲ್ಲಹಳ್ಳಿ ದಾರಿ ಮಾರ್ಗವಾಗಿ ದೊಡ್ಡಕಲ್ಲಹಳ್ಳಿ ಮಾರ್ಗವಾಗಿ ದ್ರಾವಿಡಿಯನ್ ಯೂನಿವರ್ಸಿಟಿಗೆ ಹೋಗುತ್ತೆ. ಹೋಗ್ತಾ ಕಾಲೋಲಹಳ್ಳಿ ಮಾರ್ಗವಾಗಿ ಹೋಗುತ್ತೆ. ಇದು 2.8 ಕಿಲೋಮೀಟರ್ಸು. ಬರೀ ಕೆಜಿಎಫ್ ಕ್ಷೇತ್ರಕ್ಕೆ ಅಲ್ಲ, ಸುತ್ತಮುತ್ತಲು ಯಾವುದು ಆಂಧ್ರ ಇರ್ಬೋದು, ಬೇರೆ ನಮಗೆ ಕೆಜಿಎಫ್ಗೆ ಅಡ್ಜಸೆಂಟ್ ಆಗಿರುವಂಥ ಯಾವುದೇ ಗಡಿ ಭಾಗದಲ್ಲಿರುವಂಥ ಹಳ್ಳಿಗಳಿಗೆ 2-3 ಸ್ಟೇಟ್ಸ್ಗೆ ಇದು ಹತ್ರ ಆಗೋ ಕನೆಕ್ಟಿಂಗ್ ರೋಡ್ ಆಗುತ್ತೆ. ದ್ರಾವಿಡಿಯನ್ ಯೂನಿವರ್ಸಿಟಿಗೆ ತುಂಬ ಜನ ವಿದ್ಯಾರ್ಥಿಗಳು ಇಲ್ಲಿ ಎಜುಕೇಷನ್ ಕನ್ಸರ್ನಿಂದ ಬಂದು ಹೋಗ್ತಾ ಇರ್ತಾರೆ. 25 ವರ್ಷಗಳ ಬೇಡಿಕೆ ಆಗಿತ್ತು. ಇದು ಒಂದು ಕನೆಕ್ಟಿವಿಟಿ ಕೇಳ್ತಾನೆ ಇದ್ರು ಬಹಳ ವರ್ಷಗಳಿಂದನೂ ಕೂಡ. ನನ್ನ ಗಮನಕ್ಕೆ ಬಂದಂಗೆ ನನಗೊಂದು 5-6 ವರ್ಷದಿಂದ ಒತ್ತಡ ಆಗ್ತಾಯಿದ್ರು ನಮ್ಮ ಮುಖಂಡರು, ಈ ಭಾಗದ ಮುಖಂಡರು ಕೂಡ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಮತ್ತು ಈ ಭಾಗ ಇದು ಗಡಿ, ನಮಗೆ ಆಂಧ್ರಾಗೆ ಗಡಿ ಮತ್ತು ದ್ರಾವಿಡ್ ಯೂನಿವರ್ಸಿಟಿಗೂ ಇದು ಗಡಿ ಭಾಗದಲ್ಲಿರುವಂಥದ್ದು. ಮತ್ತು ನಾವು ಎಜುಕೇಷನ್ಗೆ ಜಾಸ್ತಿ ಒತ್ತು ಕೊಡಬೇಕು ಅಂದಾಗ ಕನೆಕ್ಟಿವಿಟೀಸ್ ಚೆನ್ನಾಗಿ ಮಾಡಿದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಸೊ ಇದು ರಸ್ತೆ ಬಹಳ ಹದಗೆಟ್ಟಿತ್ತು ಕೂಡ, ಭಾಳ ವರ್ಷಗಳಿಂದನೂ ಇದಕ್ಕೆ ಯಾವುದೇ ಒಂದು ರಸ್ತೆ ಸೌಕರ್ಯ ಮಾಡಿಲ್ಲದೆ ಇರೋದ್ರಿಂದ ಇದು ಯೂನಿವರ್ಸಿಟಿಗೆ ನಾವು ಕನೆಕ್ಟಿಂಗ್ ರೋಡ್ ಕೊಟ್ಟಿದ್ದೀವಿ. ಕನೆಕ್ಟಿಂಗ್ ರೋಡ್ ಕೆಜಿಎಫಿಂದನೂ ಮತ್ತು ಬೇರೆ ಬೇರೆ ಕಡೆಯಿಂದ ಬರೋವಂಥವ್ರಿಗೂ ಕೂಡ ಸ್ಟೂಡೆಂಟ್ಸ್ಗೆ ಇದರ ಅವಶ್ಯಕತೆ ಇತ್ತು. ಒಂದು 20 ವರ್ಷದ ಬೇಡಿಕೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನನ್ನ ಗಮನಕ್ಕೆ ಬಂದಾಗಿಂದನೂ ಕೂಡ ಎಷ್ಟೋ ವರ್ಷಗಳ ಅವ್ರ ಬೇಡಿಕೆ ಆಗಿತ್ತು. ಅದನ್ನು ಈಡೇರಿಸುವಂಥದ್ರಲ್ಲಿ 3 ಕೋಟಿ ಅನುದಾನದಲ್ಲಿ ಈ ರೋಡನ್ನು ಮಾಡಿದ್ರು. ಯಾವ ಫಂಡಲ್ಲಿ ಅನುದಾನ ಯಾವುದು? PWD ಡಿಪಾರ್ಟ್ಮೆಂಟ್ ಸ್ಟೇಟ್ ಫಂಡಿಂದ ಇದನ್ನು ಮಾಡ್ತಾ ಇದ್ದೀವಿ. ಮೇಡಮ್, ಏನಿಲ್ಲ, ಕೆಂಪಾಪುರ ಬಾರ್ಡ್ರಲ್ಲಿ ನಮ್ಮ ಕರ್ನಾಟಕ ಬಾರ್ಡ್ರ್ ಇದೆ. ಅಲ್ಲಿ ನಮ್ಮ ಕರ್ನಾಟಕಕ್ಕೆ ಸೇರಿದಂತಹ ಒಂದು ರಸ್ತೆಯನ್ನು ಆಂಧ್ರದವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಮೇಡಮ್. ಇಷ್ಟು ವರ್ಷಗಳ ಕಾಲ ಅದು ನಮ್ಮ ಕರ್ನಾಟಕದ್ದೇ ಅಂತ, ಈಗ ಬಂದು ಅವರು ನಮ್ಮದು ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಸ್ವಲ್ಪ ಏನಾದರೂ ನೀವು ಆ್ಯಕ್ಷನ್ ತಗೊಳ್ತೀರಾ ನೀವು? ಕರ್ನಾಟಕಕ್ಕೆ ಗಡಿಗೆ ಸೇರಿರುವಂಥದ್ದು ಆಂಧ್ರ ಸರ್ಕಾರ ಅನುದಾನ ಕೊಡಲ್ಲ. ನಮ್ಮದೇ ಸರ್ಕಾರ ಇದ್ದರೂ ನಾವು ಆಂಧ್ರ ಸರ್ಕಾರದಲ್ಲಿ ಅಥವಾ ಅವ್ರ ಗಡಿ ದಾಟಿ ನಾವೇನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸಂದರ್ಭ ಬಂದಾಗ, ಎಲ್ಲೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ, ಹಾಸ್ಪಿಟಲ್ಸ್ಗೆ ದಾರಿ ಆದಾಗ, ಎಲ್ಲರದು ದೃಷ್ಟಿಕೋನದಲ್ಲಿ ಮಾತ್ರ ಕನೆಕ್ಟಿಂಗ್ ರೋಡ್ಸ್ ಇವೆಲ್ಲ ಆಗುತ್ತೆ. ಸ್ಟೇಟ್ ಹೈವೇಸ್ ಇರಲಿ, ನ್ಯಾಷನಲ್ ಹೈವೇಸ್ ಇರಲಿ, ನಮಗೆ ಒಂದು ಕೆಲಸ ಮಾಡೋದಕ್ಕೆ ಒಂದು ಇತಿಮಿತಿ ಇರುತ್ತೆ. ನಮಗೆ ನಮ್ಮ ಗಡಿವರೆಗೂ ಎಲ್ಲಿವರೆಗೂ ಕೆಲಸ ಮಾಡೋಕ್ಕಾಗತ್ತೆ ಅಷ್ಟೇ ನಾವು ಮಾಡಬೇಕಾಗತ್ತೆ. ಅದನ್ನು ಮೀರಿ ನಮಗೆ ಅನುದಾನ ಕೊಡಲ್ಲ. ನಾವು ಆಂಧ್ರ ತುಂಬ ವರ್ಸ್ಟ್ ಆಗಿದೆ, ನಾನು ಡೆವಲಪ್ ಮಾಡ್ತೀನಿ ಅಂತಂದರೆ ಅಲ್ಲಿ ನಮ್ಗೆ ಅನುದಾನ ಸರ್ಕಾರದ ಯಾವುದೇ ಸರ್ಕಾರ ಆಗಲಿ ಅನುದಾನ ಕೊಡಲ್ಲ. ನಮ್ಮ ಕ್ಷೇತ್ರ ಅವರಿಗೆ ಕನೆಕ್ಟಿಂಗ್ ರೋಡ್ಸ್ ಕೊಡೋದಕ್ಕೆ ನಮ್ಗೊಂದು ಗಡಿ ಇರುತ್ತೆ. ಆ ಗಡಿ ಇತಿಮಿತಿಯಲ್ಲೇ ನಾವು ಕೆಲಸ ಮಾಡಬೇಕಾಗತ್ತೆ. ಇದು ನಮ್ಮ ಕ್ಷೇತ್ರದಲ್ಲಿ ದಾರಿ. ಆಂಧ್ರ ಅವರು ನಮ್ಮ ಜಮೀನು, ಕರ್ನಾಟಕ ಒಳಗಡೆ ಇರೋ ಜಮೀನೆಲ್ಲ ವ್ಯವಸಾಯಗಳು ಮಾಡ್ತಾರೆ ಮೇಡಮ್. ಅವರು ನಮ್ಮ ಗಡಿ ಒಳಗಡೆ ಬರ್ತಾ ಇದ್ದಾರೆ ಮೇಡಮ್. ಆಂಧ್ರ ಬಂದು ರೆವಿನ್ಯೂ ಬೌಂಡ್ರೀಸ್ ಅವಶ್ಯಕತೆ ಇದೆ ಅನ್ಸುತ್ತೆ. ಇನ್ನು ಒಂದ್ಸತಿ ರೆವಿನ್ಯೂ ಬೌಂಡ್ರೀಸ್ ಏನು, ನಮ್ಮ ವಿಲೇಜಸ್ ಏನು, ನಮ್ಮ ದಾರಿ ಏನು, ನಮ್ಮ ಸ್ಟೇಟ್ ಹೈವೇ ಏನು, ನಮ್ಮ ಗಡಿ ಎಲ್ಲಿವರೆಗೂ ಇದೆ ಅಂತಂದ್ಬಿಟ್ಟು ರೆವಿನ್ಯೂ ಕ್ಲಾರಿಫಿಕೇಶನ್ಸ್ ಮಾಡ್ಬೋದು. ಆಂಧ್ರ ಅವರಿಗೆ ಕ್ಲಾರಿಫಿಕೇಶನ್ಸ್ ಕೊಡ್ಬೋದು. ನಮ್ಮ ರೆವಿನ್ಯೂ ಗಡಿ ಇಲ್ಲಿದೆ, ಈ ಗಡಿಯಿಂದ ನಮ್ಮದು, ಈ ವಿಲೇಜಸ್ ನಮ್ಮದು,
ಈ ವ್ಯಾಪ್ತಿ ಒಳಗಡೆ ಬರುವಂಥ ರೋಡ್ಸ್ ಇರ್ಬೋದು, ವ್ಯವಸಾಯ ಮಾಡುವಂಥ ಜಮೀನು ಇರ್ಬೋದು, ನಮ್ಮದು. ಇದು ಮೀರಿರುವಂಥದ್ದು ನಿಮ್ಮದು. ಕನೆಕ್ಟಿಂಗ್ ರೋಡ್ಸು ಅಷ್ಟೇ. ನಮಗೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಒಂದು ಇತಿಮಿತಿ ಇರುತ್ತೆ. ನಮ್ಮ ಗಡಿವರೆಗೂ ನಾವು ಮಾಡ್ಬೋದು. ಕರ್ನಾಟಕದ ಗಡಿವರೆಗೂ ಮಾತ್ರ ನಮಗೆ ಮಾಡೋದಕ್ಕೆ ಅವಕಾಶ ಇದೆ. ಯೂನಿವರ್ಸಿಟೀಸ್ ಇರಲಿ, ಹಾಸ್ಪಿಟಲ್ಸ್ ಬರಲಿ, ಕನೆಕ್ಟಿಂಗ್ ರೋಡ್ಸ್ ಕೊಡಬೇಕು. ಸ್ಟೇಟ್ ಹೈವೇ ಕೊಡಬೇಕು, ನ್ಯಾಷನಲ್ ಹೈವೇಸ್ಗೆ ನಾವು ಕನೆಕ್ಟಿಂಗ್ ರೋಡ್ಸ್ ಕೊಡಬೇಕಾಗತ್ತೆ. ವಿದ್ಯಾರ್ಥಿಗಳ ದೃಷ್ಟಿಕೋನ ಇಟ್ಕೊಂಡು, ಆರೋಗ್ಯದ ದೃಷ್ಟಿಕೋನ ಇಟ್ಕೊಂಡು. ಈಗ ನಮ್ಮಲ್ಲಿ ಯಾಕೆ ಕನೆಕ್ಟಿವಿಟಿ ಕೊಡ್ತೀವಿ, ಇಲ್ಲಿಂದ ಹಾಸ್ಪಿಟಲ್ಸ್ಗೆ ಎಷ್ಟೋ ಜನ ಹಾಸ್ಪಿಟಲ್, ನಮ್ಮ KGF ಜನರಲ್ ಹಾಸ್ಪಿಟಲ್ನ ತುಂಬ ಜನ ಉಪಯೋಗಿಸ್ಕೋತಾರೆ, ತುಂಬ ಜನ. ಅದು ಆರೋಗ್ಯ ದೃಷ್ಟಿಯಿಂದ ನಾವು ಯಾರನ್ನೂ ಬೇಡ ಅನ್ನೋಕ್ಕಾಗಲ್ಲ. ಬಟ್ ನಾವು ಕೆಂಪಾಪುರ ರೋಡ್ನು ಯಾಕೆ ಡೆವಲಪ್ ಮಾಡಿದ್ದೀವಿ, ಅದು ಆಂಧ್ರ ಗಡಿಗಿದೆ. ಇದು ದ್ರಾವಿಡಿಯನ್ ಯೂನಿವರ್ಸಿಟಿಗೆ ಕನೆಕ್ಟಿಂಗ್ ರೋಡ್. ಇದು ಕನೆಕ್ಟಿಂಗ್ ರೋಡ್ KGFಯಿಂದ ಬರ್ಬೋದು, ಬೇರೆ ಕಡೆ ಸ್ಟೇಟ್ಸಿಂದ ಬರೋವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದು. ಇದು ಭಾಳ ವರ್ಷದ ಮುಖಂಡರ ಬೇಡಿಕೆ ಆಗಿತ್ತು ಅವ್ರದ್ದು. ಒಂದು 10 ವರ್ಷದ ಬೇಡಿಕೆ ಆಗಿರುತ್ತೆ. ಬಟ್ ನೋಡಿದಾಗ ಈ ರಸ್ತೆ ಏನು ಅಷ್ಟು ಯೋಗ್ಯವಾಗೂ ಇಲ್ಲ. ಯೂನಿವರ್ಸಿಟಿಗೆ ದಾರಿ ಅಂತಾರೆ, ಏನೂ ದಾರಿ ಅಷ್ಟು ಚೆನ್ನಾಗಿಲ್ಲ. ಸೊ ಇದಾಗೋದ್ರಿಂದ ಒಂದು ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇದು CM ಸ್ಪೆಷಲ್ ಗ್ರ್ಯಾಂಟ್. ಅದು CM ಸ್ಪೆಷಲ್ ಗ್ರ್ಯಾಂಟಲ್ಲಿ ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಅಂದ್ಬಿಟ್ಟು ಇದು ಕೆಂಪಾಪುರದಿಂದ ಗಡಿ ಭಾಗಕ್ಕೆ ಕನೆಕ್ಟ್ ಆಗುತ್ತೆ. ಅದು PS ಇದು ಕೂಡ ಇಂಡಸ್ಟ್ರಿಯಲ್ ಏರಿಯಾಗೆ ಕನೆಕ್ಟ್ ಆಗುತ್ತೆ ಇದು. ಸೊ ಈ ಕನೆಕ್ಟಿಂಗ್ ರೋಡಿಂದ ಈ ಭಾಗದ ಕೆಂಪಾಪುರ ಸುತ್ತಮುತ್ತಲು ಹಳ್ಳಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಭಾಳ ವರ್ಷಗಳಿಂದ ಇದಕ್ಕೆ ತಾರ್ ರಸ್ತೆ ಇರಲಿಲ್ಲ. ಸೊ ವಿಲೇಜ್ಗಳಿಗೆ ಕನೆಕ್ಟಿಂಗ್ ರೋಡ್ ಆಗಿರೋದು ಇದು. ಅದಾದ್ಮೇಲೆ ಇದು ಗಡಿ ಕೂಡ, ಆಂಧ್ರದ ಗಡಿ ಇದು. ಸೊ ಇದು ರೂರಲ್ ಡೆವಲಪ್ಮೆಂಟ್ ಇದನ್ನ ಮಾನಿಟರಿಂಗ್ ಮಾಡುತ್ತೆ ಏಜೆನ್ಸಿ, ರೂರಲ್ ಡೆವಲಪ್ಮೆಂಟ್ ಇದು. ಅದು PWD, ಅದು ಆ PWD ರೋಡ್, ಅದು 3 crores. ಇದು ರೂರಲ್ ಡೆವಲಪ್ಮೆಂಟು. ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಇದು ಬರುತ್ತೆ. 60 lakhs ಇದಕ್ಕೆ. 60 lakhs 1.2 kilometer ಕವರ್ ಆಗುತ್ತೆ. ಕೆಂಪಾಪುರ ಆಂಧ್ರ ಬಾರ್ಡರ್. ಅದು ಆಲ್ರೆಡಿ ರೋಡ್ ಆಗಿದೆ.